ಕ್ಯಾರೆಕ್ಟರ್ ಒಂದು ಅಷ್ಟಾಗಿ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ. ಅಣ್ಣ ಅವ್ರನ್ನ ನೋಡೋದೇ ಬೇರೆ ತರ ನೋಡ್ತಾರ್ರಿ, ಅವ್ರನ್ನ ಆರಾಧಿಸ್ತಾ ಇರ್ತಾರೆ. ಆದ್ರಿಂದಾನೇ ಅವ್ರು ಇದನ್ನ ಮಾಡಕ್ಕೂ ಹೋಗಲ್ಲ. ಆಮೇಲೆ ರಾಜ್ಕುಮಾರ್ ಅವ್ರ ಹ್ಯಾಂಡಲ್ ಮಾಡೋದೇ ತುಂಬಾ ಸುಲಭ. ಅವರಿಂದ ಎಲ್ಲಾನು ಒಳ್ಳೊಳ್ಳೆನೆ ವಿಷಯಗಳು ಕಲ್ತ್ಕೊಂಡಿದ್ದೇನೆ. ಮುಂದೆ ನನ್ನ ಜೀವನದಲ್ಲಿ ಅವೆಲ್ಲ ತುಂಬಾ ಅನುಕೂಲ ಆಯ್ತು. ಅದು ಅವಕಾಶ ಅಂತ ಹೇಳ್ಬೇಡಿ ಸರ್, ಅದು ಭಾಗ್ಯ. ಆಮೇಲೆ ಅಣ್ಣವ್ರು ಓಕೆ ಅಂದ್ಮೇಲೆ ಇನ್ನೇನಿದೆ ಚಿತ್ರರಂಗದಲ್ಲಿ. ರಾಜ್ಕುಮಾರ್ ಓಕೆ ಅಂದ್ರೆ ಮುಗ್ದಾಯ್ತು ಅಲ್ಲಿಗೆ. ಭಾಗ್ಯವಂತರು ನನ್ನನ್ನು ಭಾಗ್ಯವಂತನ್ ಮಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಕೆಲಸ ಮಾಡಿದ್ದು ನೋಡಿದ್ರು. ರಾಜ್ಕುಮಾರ್ ಮನೆಯವರೇನೆ ನನಗೆ ಇನ್ನೊಂದು ಪಿಕ್ಚರ್ ಕೊಟ್ರು. ಅವ್ನ್ ಕುಳ್ಳ ಏಜೆಂಟ್ ಸೀರೀಸ್ ಇರ್ತಲ್ಲ, ಅದೆಲ್ಲ ಒಂದು ಮಾಡ್ತೀಯಾ ಅಂತ ಕೇಳೋದು. ಈ ಪಿಕ್ಚರ್ ನೀ ಡೈರೆಕ್ಷನ್ ಮಾಡೋ. ಮೇಯರ್ ಮುತ್ತಣ್ಣ ಮಾಡ್ದ ಅವನು. ಮೇಯರ್ ಮುತ್ತಣ್ಣ ಅಂತ ಒಂದು ಅತ್ಯುತ್ತಮವಾದ ಚಿತ್ರ ಸಿದ್ದಿನಗೈನವ್ರು ಡೈರೆಕ್ಷನ್ ಮಾಡಿದ್ರು. ಆಮೇಲೆ ಅಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅಲ್ಲಿ ನಾನು ಕೆಲಸ ಮಾಡಿದ್ದನ್ನೆಲ್ಲ ರಾಜ್ಕುಮಾರ್ ಅವರು ನೋಡಿದ್ರು. ದ್ವಾರಕೇಶ್ ಅವರು ಕೂಡ ಹೇಳಿದ್ರು, ಇದೇ ತರ ಭಾರ್ಗವನ್ ಇಟ್ಕೊಂಡ ಅಂತ ಇದ್ದೀರಾ. ಅಯ್ಯೋ ಇಟ್ಕೊಳ್ಳಿ, ಅದಕ್ಕೇನಂತೆ. ಯಾವತ್ತೂ ಕೂಡ ರಾಜ್ಕುಮಾರ್ ಇಂಟರ್ಫಿಯರ್ ಆಗಲ್ಲ. ಆಮೇಲೆ ಇವರು ಕೂಡ ಅವ್ರಿಗೆ ಗೊತ್ತು ಯಾವ ತರ ಅನ್ಬೇಕಂದ್ರೆ, ರಾಜ್ಕುಮಾರ್ ಒಬ್ಬ ದೊಡ್ಡ ನಟ, ಅವ್ರು ಹೆಂಗೆ ಹೇಳಬೇಕು ಅಂತ ಗೊತ್ತು. ಆಮೇಲೆ ಇವ್ರಿಗೂ ಅಷ್ಟೇ ದೊಡ್ಡ ಡೈರೆಕ್ಟರ್ ಇವರು, ಸಾಹಿತಿಗಳು ಅಂತ. ಯಾಕೆಂದ್ರೆ ಹುಣಸೂರು ಕೃಷ್ಣಮೂರ್ತಿ ಅಂಡ್ ರಾಜ್ಕುಮಾರ್ ಮಾಡಿರೋ ಎಲ್ಲಾ ಚಿತ್ರಗಳು ಕೂಡ ಅದ್ಧೂರಿಯಾಗಿ ನಡೆದಿರೋ ಚಿತ್ರಗಳೇನೆ. ಎಕ್ಸೆಪ್ಟ್ ಕನ್ನಿಕಾ ಪರಮೇಶ್ವರಿ ಒಂದು ಚಿತ್ರ, ಅದು ನಮ್ಮ ಸ್ವಂತ ಪಿಕ್ಚರೇನೆ. ಅದಂದ್ರೆ ಮಾತ್ರ ನಮಗೆ ಅಷ್ಟಾಗಿ ಲಾಭ ಬರಲಿಲ್ಲ. ಅದು ನಮ್ಮ ಸ್ವಂತ ಹುಣಸೂರು ಅವ್ರ ಸ್ವಂತ ಪಿಕ್ಚರೇನೆ. ಒಂದು ವರ್ಗದ ಜಾತಿದ ಅಂತ ಜನ ಲೈಕ್ ಅಲ್ಲಗಳೆದ್ಬಿಟ್ರು. ಅದರಿಂದ ನಮಗೆ ಹೋಗಲಿಲ್ಲ ಅದು. ಆಮೇಲೆ ರಾಜ್ಕುಮಾರ್ ಒಂದು ಕ್ಯಾರೆಕ್ಟರ್ ಒಂದು ಅಷ್ಟಾಗಿ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ. ರಾಜನಾಗಿ ಒಂದು ಮದುವೆ ಹೆಂಡತಿ ಇರ್ತಾಳೆ. ಹೆಂಡತಿ ಇದ್ದು ಕೂಡ ಇನ್ನೊಂದು ಹೆಣ್ಣಿನ ಮೇಲೆ ಮೋಹ ಪಡೋದು ಇದೆಯಲ್ಲ, ಅದು ಜನಕ್ಕೆ ಹಿಡಿಸ್ಲಿಲ್ಲ. ಅಣ್ಣ ಅವ್ರನ್ನ ನೋಡೋದೇ ಬೇರೆ ಥರ ನೋಡ್ತಾರ್ರಿ. ಅವ್ರನ್ನ ಏನೋ ದೊಡ್ಡ ಹೀರೋನೇ ಹೀರೋನೇ, ಅದು ಬೇರೆ ಸಮಾಚಾರ. ಅವ್ರು ಯಾವುದು ಕೆಟ್ಟ ಕೆಲಸ ಮಾಡಬಾರ್ದು, ಏನೂ ಆಗಬಾರ್ದು, ಏಕಪತ್ನಿವೃತ್ತಸ್ಥ ಆಗಿರಬೇಕು, ಸಿಗರೇಟ್ ಸೇದಬಾರ್ದು, ಗುಂಡು ಹಾಕಬಾರ್ದು, ಈ ಥರ ಮನೋಭಾವನೆಯಲ್ಲಿ ಜನ ಅವ್ರನ್ನ ಆರಾಧಿಸ್ತಾ ಇರ್ತಾರೆ. ಆದ್ದರಿಂದನೇ ಅವ್ರುಗಳು ಇದನ್ನು ಮಾಡೋಕ್ಕೂ ಹೋಗಲ್ಲ. ಯಾವ್ದಾದ್ರು ಇತ್ತು ಅಂದರೆ ಇನ್ನೊಂದು ಪಾತ್ರ ಇದ್ದರೆ ಅಲ್ಲಿ ಈ ಥರದ್ದೆಲ್ಲ ಮಾಡಬಾರ್ದು. ದಾರಿ ತಪ್ಪಿದ ಮಗ, ಅಲ್ಲಿ ಎರಡು ಕ್ಯಾರೆಕ್ಟರ್ ಇರುತ್ತೆ, ಎರಡು ಕ್ಯಾರೆಕ್ಟ್ರು. ಆಮೇಲೆ ಸತಿಶಕ್ತಿ, ಎಲ್ಲೆಲ್ಲಿ ಎರಡು ಕ್ಯಾರೆಕ್ಟ್ರು ಆ ಥರ ಇದ್ದರು. ಅಲ್ಲಿ ನಮಗೆ ವಿಭಿನ್ನವಾದ ಪಾತ್ರದ ರಾಜ್ಕುಮಾರ್ನ ತೋರ್ಸೋಕ್ಕಾಗತ್ತೆ. ಸಾಮಾನ್ಯ ಆದಷ್ಟು ಆ ಪಾತ್ರಗಳೆಲ್ಲ ಅವ್ರು ಮಾಡೋಕ್ಕೆ ಹೋಗ್ತಾನೂ ಇರಲಿಲ್ಲ, ನಾವು ಇಷ್ಟನೂ ಪಡ್ತಾ ಇರಲಿಲ್ಲ. ಆಯಿತು. ಸೊ ಇದೊಂದೇ ವಿಷಯದಲ್ಲಿ ಅಷ್ಟೇ ಹೊರತು. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಹ್ಯಾಂಡಲ್ ಮಾಡೋದೇ ತುಂಬ ಸುಲಭ. ಎಷ್ಟು ಸೀನ್ ಇದೆ ಅಂತ ಕೇಳೋರು, ಅಷ್ಟು ಸೀನ್ ಹೇಳ್ತಂದರೆ ಅಷ್ಟು ಸೀನ್ನ ಅವತ್ತು ಚಾಚು ತಪ್ಪದೆ ಮಾಡೋರು. ಅಯ್ಯೋ ಅವಾಗೆಲ್ಲನೂ ಕೂಡ 6 ಗಂಟೆಗೆ ಹೋಗಬೇಕು ಹಂಗೆ ಅಂತ ಏನಿಲ್ಲ. ಸಾಮಾನ್ಯ 9 ಗಂಟೆ 10 ಗಂಟೆವರೆಗೂ ರಾತ್ರಿ ಶೂಟ್ ಮಾಡ್ತಾಯಿದ್ರು. ಆಮೇಲೆ ಕೋರ್ಸ್ 6 ಗಂಟೆವರೆಗೂ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಚಿತ್ರರಂಗನೇ 9 to 6 ಆಗೋಯ್ತು ಆಗ. ಆ ನಂತರ ಆಮೇಲೆ ಸೊ ನಾನು ಅಷ್ಟು ಚಿತ್ರನೂ ಕೂಡ ಅವರಿಂದ ಎಲ್ಲನೂ ಒಳ್ಳೊಳ್ಳೆನೇ ವಿಷಯಗಳು ಕಲ್ತ್ಕೊಂಡಿದ್ದೀನಿ. ಮುಂದೆ ನನ್ನ ಜೀವನದಲ್ಲಿ ಅವೆಲ್ಲ ತುಂಬ ಅನುಕೂಲ ಆಯಿತು. ನಯ ವಿನಯ, ಮಾತುಕತೆ, ಹೇಗೆ ಮಾತಾಡಬೇಕು, ಯಾರ ಜೊತೆ ಇದ್ದರೂ ಕೂಡ ಒಳ್ಳೆ ಪಬ್ಲಿಕ್ ರಿಲೇಷನ್ ಇರಬೇಕು, ಮೇಂಟೈನ್ ಮಾಡಬೇಕು. ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇವತ್ತಿನ ದಿವಸ ನಿಮ್ಮ ಎದುರಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಹೇಳಿದಾಗ 12-13 ಸಿನಿಮಾ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ರಿ. ನೀವು ನಿರ್ದೇಶಕರಾಗಿ ಹುಣಸೂರು ಕೃಷ್ಣಮೂರ್ತಿ ಜೊತೆ, ಸಿದ್ಧಲಿಂಗಯ್ಯ ಅವ್ರ ಜೊತೆ, ಗೀತಾಪ್ರಿಯ ಅವ್ರ ಜೊತೆ, ವಿಜಯ್ ಅವ್ರ ಜೊತೆ ಸುಮಾರು ಸಿನಿಮಾ ಕೆಲಸ ಮಾಡಿದ್ರಿ. ನೀವು ನಿರ್ದೇಶನ ಮಾಡಿದಾಗ ನಿಮಗೆ ಮೊದಲ ಸಿನಿಮಾದಲ್ಲೇ ಅಣ್ಣ ಅವರಿಗೆ ನಿರ್ದೇಶನ ಮಾಡೋ ಅವಕಾಶ ಸಿಕ್ತು. ಅದು ಅವಕಾಶ ಅಂತ ಹೇಳ್ಬೇಡಿ ಸರ್, ಅದು ಭಾಗ್ಯ. ಓಕೆ, ಅದಕ್ಕೆ ಅದನ್ನು ಭಾಗ್ಯವಂತರು ಅಂತ ಅದಕ್ಕೆ ಭಾಗ್ಯವಂತರು ಅಂತ ಮಾಡಿದ್ದು. ಒಂದೇನಂತ ಹೇಳಿದ್ರೆ, ನಾನು ದ್ವಾರಕೇಶ್ ಅವರು ನನಗೆ ಕೌಬಾಯ್ ಕುಳ್ಳ, ಆಮೇಲೆ ಇನ್ನೊಂದೇನು ಅವ್ನು ಕುಳ್ಳ ಏಜೆಂಟ್ ಸೀರೀಸ್ ಇರ್ತಲ್ಲ, ಅದೆಲ್ಲ ಒಂದು ಮಾಡ್ತೀಯಾ ಅಂತ ಕೇಳೋದು. ಈ ಪಿಕ್ಚರ್ ನೀ ಡೈರೆಕ್ಷನ್ ಮಾಡೋ ಅನ್ನೋ. ಯಾಕೆಂದ್ರೆ ಅವ್ನು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಅಣ್ಣ, ನಮ್ಮ ಸೋದರತ್ತೆ ಮಗ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಟ್ಟಾಗೆ ಬೆಳೆದವರು. ಸೊ ಅವ್ನು ಮೊದಲನೇ ಸಿನಿಮಾದಿಂದ ನೋಡ್ಕೊಂಡು ಬಂದವನು ನಾನು. ಅದು ವೀರ ಸಂಕಲ್ಪದಲ್ಲಿ ಅವ್ನಿಗೊಂದು ಪಾತ್ರ ಕೊಟ್ಟಿದ್ರು, ಕಾಮಿಡಿ ಪಾತ್ರನ, ಹುಣಸೂರು ಕೃಷ್ಣಮೂರ್ತಿ ಅವರು ತನ್ನ ತಂಗಿ ಮಗನಿಗೋಸ್ಕರ. ಅದರಲ್ಲಿ ಒಳ್ಳೆ ಹೆಸರು ಬಂತು ಅವನಿಗೆ, ಒಳ್ಳೆ ಕಲಾವಿದ ಆದ. ಆಮೇಲೆ ಮಿಂಚಿದ ಅವನು. ಸೊ ಆಮೇಲೆ ನಿರ್ಮಾಪಕ ಆದ. ಸೊ ಆವಾಗ ಈ ನಿರ್ಮಾಪಕ ಈ ಥರ ಮಾಡ್ದ. ಕೌಬಾಯ್ ಕೊಳ್ಳ ಕೇಳಿದಾಗ ನಾನು ಹೇಳ್ದೆ, ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಷನ್ ಸಿನಿಮಾಗಳು ಅದು ಒಂದು ಲಾಂಗ್ ರನ್ ಸಿಗೋದಿಲ್ಲ, ಏನಿಲ್ಲ, ಅಷ್ಟಾಗಿ ಬೆಳವಣಿಗೆ ಇರಲ್ಲ ಅದರಲ್ಲಿ. ನಮಗೂ ಬೆಳವಣಿಗೆ ಇರಲ್ಲ. ಆ್ಯಕ್ಷನ್ ಇರ್ಬೋದು, ಕಾಸು ಮಾಡ್ಬೋದು, ಹೆಸರು ಬರೋಲ್ಲ, ಬೇಡ ನನಗೆ ಅಂತ ಹೇಳಿದ್ದೆ ಅವನಿಗೆ. ಹಾಗೇ ಮೇಯರ್ ಮುತ್ತಣ್ಣ ಮಾಡ್ದ.
ಮೇಯರ್ ಮುತ್ತಣ್ಣ ಅಂತ ಒಂದು ಅತ್ಯುತ್ತಮವಾದ ಚಿತ್ರ ಸಿದ್ಧಲಿಂಗಯ್ಯನವರು ಡೈರೆಕ್ಷನ್ ಮಾಡಿದ್ರು. ಸಿದ್ಧಲಿಂಗಯ್ಯನವರು ಮೊದಲನೇ ಚಿತ್ರನೇ ಮೇಯರ್ ಮುತ್ತಣ್ಣ. ಆ ಮೇಯರ್ ಮುತ್ತಣ್ಣದಲ್ಲಿ ನಾನು ಅವಾಗ ತಾನೇ ಮದುವೆಯಾಗಿ ಬಂದಿದ್ದೆ. ಅವನು ಮದುವೆ ಆಗಿದ್ದ, ನಾನು ಮದುವೆ ಆಗಿದ್ದೆ. ಸೊ 67ನೇ ಇಸ್ವಿ, ಐ ಥಿಂಕ್ 67ನೇ ಇಸ್ವಿ ಸಂವೇರ್ 67ನೇ, ಅದು ಮೇಯರ್ ಮುತ್ತಣ್ಣ ಮಾಡಿದ್ರು. ಮೇಯರ್ ಮುತ್ತಣ್ಣ ಮಾಡಿದಾಗ ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಸೊ ಆ ಕತೆ ನಾವು ಸಿದ್ಧಲಿಂಗಯ್ಯನವ್ರು ಮಾಡಿದ್ದು. ಆಮೇಲೆ ಅದ್ಧೂರಿಯಾಗಿ ಆ ಸಿನಿಮಾ ಓಡ್ತು. ಆಮೇಲೆ ಅಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಅಲ್ಲಿ ನಾನು ಕೆಲಸ ಮಾಡಿದ್ದನ್ನೆಲ್ಲ ರಾಜ್ಕುಮಾರ್ ಅವರು ನೋಡಿದ್ರು. ಅದಕ್ಕಿಂತ ಮುಂಚೆನೇ 12 ಚಿತ್ರಗಳು ನಾನು ಕೆಲಸ ಮಾಡಿದ್ನಲ್ಲ, ಅದರಲ್ಲೆಲ್ಲ ಅಣ್ಣವ್ರು ನಾನು ಕ್ಲೋಸಾಗಿ ನೋಡಿದ್ರು. ಅವರು ಏನು ನಾನು ಬೇಡ ಅಂತ ಏನು ಹೇಳಲಿಲ್ಲ. ದ್ವಾರಕೀಶ್ ಅವರು ಕೂಡ ಹೇಳಿದ್ರು, ಇದೇ ಥರ ಭಾರ್ಗವನ್ನ ಇಟ್ಕೊಳ್ಳೋಣ ಅಂತ ಇದ್ದೀರಾ. ಅಯ್ಯೋ ಇಟ್ಕೊಳ್ಳಿ, ಅದಕ್ಕೇನಂತೆ, ನನಗೂ ನನ್ನ ಜೊತೆ ಬೇಕಷ್ಟು ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸಗಾರರು ಅವರು, ಇಟ್ಕೊಳ್ಳೋಣ ಅಂತಂದರು. ಅವರು ಓಕೆ ಅಂತಂದರು. ನಿರ್ಮಾಪಕ ಓಕೆ, ಆಮೇಲೆ ಅಣ್ಣವ್ರು ಓಕೆ ಅಂದಮೇಲೆ ಇನ್ನೇನಿದೆ ಚಿತ್ರರಂಗದಲ್ಲಿ. ರಾಜ್ಕುಮಾರ್ ಓಕೆ ಅಂದರೆ ಮುಗಿದಾಯ್ತು ಅಲ್ಲಿಗೆ. ನನಗೂ ಒಂದು ಒಳ್ಳೆಯ ಅವಕಾಶ. ಯಾಕೆಂದರೆ ನನಗೆ ಸಿಕ್ಕಿದ್ದು ಮೊದಲನೇ ಚಿತ್ರದಲ್ಲಿ ಸಿಕ್ಕಿದ್ದು ಕಲಾವಿದರು ರಾಜ್ಕುಮಾರ್ ಅವರು, ನಾಯಕಿ ಬಿ ಸರೋಜಾದೇವಿಯವರು, ನಿರ್ಮಾಣ ಅನ್ಕ ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡೋದು ದ್ವಾರಕೀಶ್ ಅವರು. ದೊಡ್ಡ ದೊಡ್ಡ ಸೆಟ್ಗಳು ಕೊಟ್ಟರು, ಫುಲ್ ಫ್ಲೋರ್ ಸೆಟ್ ಕೊಟ್ಟರು. ಇವತ್ತು ಚಾಮುಂಡಿ ಸ್ಟುಡಿಯೋ ಇಲ್ಲ, ಚಾಮುಂಡಿ ಸ್ಟುಡಿಯೋಲ್ಲಿ ದೊಡ್ಡ ಫುಲ್ ಫ್ಲೋರಲ್ಲಿ ಒಂದು ಸೆಟ್ ಹಾಕಿದ್ರು ನನಗೆ. ಆಮೇಲೆ ಇನ್ನೊಂದು ಬೆಡ್ರೂಮು, ತರ್ತರಾವರಿ ಏನೇನು ಸೆಟ್ ಬೇಕೋ ಎಲ್ಲ ಥರದ್ದು ಹಾಕ್ಕೊಟ್ರು. ಆಮೇಲೆ ಚಿತ್ರನೂ ಚೆನ್ನಾಗಿ ಮೂಡ್ ಬಂತು. ಆ ಪೀರಿಯಡಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಭಾಗ್ಯವಂತರು ಡೈರೆಕ್ಟ್ ಮಾಡ್ತಾಯಿದ್ರೆ ಆ ಸಮಯದಲ್ಲಿ ನಾನು 2 ಪಿಕ್ಚರ್ಗಳಿಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೆ, 2-3ಕ್ಕೆ. ಒಂದು ಬಬ್ರುವಾನ, ಒಂದು ನಾನಿನ್ನ ಮರೆಯಲಾರೆ, ಇನ್ನೊಂದು ಯಾವುದೋ ಇರಬೇಕು. ಸೊ 2 ಸಿನಿಮಾದಲ್ಲಿ ಪ್ಯಾರಲಲ್ಲಾಗಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಇನ್ನೊಬ್ಬ ಡೈರೆಕ್ಟರ್ ಹತ್ರ ಕೆಲಸ, ಅಲ್ಲಿ ಹೋಗಿ ನಾನೇ ಡೈರೆಕ್ಷನ್ನು, ಇಲ್ಲೇ ನಾನೇ ಸ್ಟಾರ್ಟ್ ಆ್ಯಕ್ಷನ್ ಕಟ್ ಇಲ್ಲಿ ಹೇಳೋದು, ಅಲ್ಲಿ ಇನ್ನೊಬ್ಬರದಕ್ಕೆ ನಾನು ಕಾಯ್ತಾ ಇರಬೇಕು. ಸೊ ಆ ಥರದಲ್ಲಿ ನಮಗೇನಾಗೋದು ಅಂದರೆ, ಇಲ್ಲಿ ಡೈರೆಕ್ಷನ್ ಮಾಡಿಬಿಟ್ಟು ಅಲ್ಲಿ ಇಮಿಡಿಯೇಟಾಗಿ ಹೋದಾಗ ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಕಟ್ ಅಂತ ಹೇಳ್ಬಿಡ್ತಾ ಇದ್ದೆ. ಅದು ಹೇಳಬಾರ್ದು ನಾನು, ಯಾಕೆಂದರೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರ್ ಮಾಡೋ ಕೆಲಸನ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಅದು ನಮ್ಮ ಹುಣಸೂರು, ನಮ್ಮ ಚಿಕ್ಕಪ್ಪ ಅವ್ರ ಪಿಕ್ಚರೇ ಅದು. ಸೊ ಅವಾಗ ನಾನು ಹೇಳಿದೆ, ಸಾರಿ, ನಾನು ಎಲ್ಲೋ ನೋಡ್ತಾ ಅಲ್ಲಿ ನಾನು ಡೈರೆಕ್ಷನ್ ಮಾಡ್ತಿದ್ನಲ್ಲ, ಅದು ತಪ್ಪಾಗಿತ್ತು, ಅದಕ್ಕೆ ಇದು ಮಾಡು. ಅವೆಲ್ಲ ಏನಿಲ್ಲ, ನೀ ಮಾಡಲಿಲ್ಲ ಅಂದರೂ ಕೂಡ ನಾನೇ ಮಾಡ್ತಾಯಿದ್ದೆ ಕಣ, ಅದು ಬಿಡು, ಅದಕ್ಕೇನಂತೆ, ಒನ್ ಮೋರ್ ಅಂದ್ಬಿಟ್ಟು ಮಾಡು. ಸೊ ಈ ಥರ ವರ್ಕ್ ಮಾಡ್ತಿದ್ದಿದ್ದು ನನಗೆ. ಅಲ್ಲಿ ರಾಜ್ಕುಮಾರ್ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲಿ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅನ್ನೋ ಏನಿಲ್ಲ, ನನಗೆ ಮಾಮೂಲಿಯಾಗೇ ಇತ್ತದು, ಸರ್ವೇ ಸಾಮಾನ್ಯವಾಗಿತ್ತು. ಒಂದು ಫುಲ್ ನಾನೇನು ತೆಗಿಬೇಕಾಗಿತ್ತು, ನಾನೇನು ನೋಡ್ಕೋಬೇಕಾಗಿತ್ತು. ಅದ್ಧೂರಿಯಾಗಿ ಬಂತು, ಒಳ್ಳೆ ಹೆಸರು ಬಂತು, ಒಳ್ಳೆ ಪಿಕ್ಚರ್ ಆಯಿತು. ಭಾಗ್ಯವಂತರು ನನ್ನನ್ನು ಭಾಗ್ಯವಂತನ ಮಾಡ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕೆಲಸ ಮಾಡಿದ್ದು ನೋಡಿದ್ರು, ಅವ್ರಿಗೆಲ್ರಿಗೂ ಇಷ್ಟ ಆಯಿತು. ರಾಜ್ಕುಮಾರ್ ಮನೆಯವರೇ ನನಗೆ ಇನ್ನೊಂದು ಪಿಕ್ಚರ್ ಕೊಟ್ಟರು, ಒಲವು ಗೆಲುವು ಅಂತ. ಅದಕ್ಕೆ ಇನ್ನೊಂದು ಏನು ಪುಣ್ಯ ನನಗೆ, ಒಲವು ಗೆಲುವಲ್ಲೇ ರಾಜ್ಕುಮಾರು ಆಮೇಲೆ ಲಕ್ಷ್ಮಿ ಅವ್ರ ಪಾರ್ಟು ತುಂಬ ಚೆನ್ನಾಗಿತ್ತು. ಅದನ್ನು ಆಯಿತು, ಚೆನ್ನಾಗಾಯಿತು. ಆಮೇಲೆ ಜೀವನ ಬೇರೆ ಕಡೆ ತಿರುಗ್ತು. ಇಲ್ಲಿವರೆಗೂ 2 ಪಿಕ್ಚರ್ ರಾಜ್ಕುಮಾರ್ ಮಾಡಿದ್ದೆ, ಅಷ್ಟೊಂದು ಪಿಕ್ಚರ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದೆ. ಅದಲ್ಲದೆ ಒಟ್ಟು ಐ ಥಿಂಕ್ ನಾನು 22 ಸಿನಿಮಾ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೇನೆ. ಮಾಮೂಲಿಯಾಗಿ ಡೈರೆಕ್ಟ್ರಿಗೆ ಬಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಹೇಳಿದವನಲ್ಲ ನಾನು. ಕೆಲಸನ ಕಲ್ತ್ಕೊಂಡು ಅರ್ಥಕೊಂಡು ಬಂದು ಡೈರೆಕ್ಷನ್ ಮಾಡಿರೋದು. 22 ಆದಮೇಲೆ 23ನೇದೋ ಏನೋ ನಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಶುರು ಆಗಿದ್ದು. ಅದು 50 ಸಿನಿಮಾದವರೆಗೂ ಬಂತು. ಸಂದರ್ಶನ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಅದು ನಿಮಗೆ ಮುಂದೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಜನಗಳು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಬೇಕಷ್ಟು ಮಾತಾಡ್ಬಿಟ್ಟಿದ್ದೀನಿ. ನಮ್ಮ ಇದಕ್ಕೆ ದಾಖಲೆ ಆಗಬೇಕು ಅಂತ ನೀವು ಆಸೆ ಪಟ್ಟರೆ ಮಾತಾಡಿದ್ದೀನಿ. ಇನ್ನೂ ಮಿಕ್ಕಿದ ಕಲಾವಿದರಿದ್ದಾರೆ, ಅವ್ರ ಜೊತೆ ನನ್ನ ಒಡನಾಟ ಎಲ್ಲ ನಿಮ್ಗೆ ಹೇಳಬೇಕು, ಚೆನ್ನಾಗಿ ಆಗಲಿ ಅಂತ ಹೇಳ್ತೀನಿ. ನಿಮ್ಮ ಚಾನಲಲ್ಲ ಡಿಜಿಟಲ್ಲೋ ಚೆನ್ನಾಗಿ ನಡೀಲಿ, ನಿಮ್ಮ ಜೀವನ ಸುಲಲಿತವಾಗಿ ಅದು ಸಾಗಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ.